ಪ್ರಜ್ವಲ್ ರೇವಣ್ಣ ಅವರ ಜೊತೆ ಅಥವಾ ಎನ್ಡಿಎ ಅಭ್ಯರ್ಥಿ ಯಾವುದು ಪೋಸ್ಟ್ ಗೀಸ್ಟ್ ಆಗಿಲ್ಲ ಯಾವ್ದ್ರದ್ದು ಅಲ್ಲ, ಇನ್ನು ವಾಪಸ್ ತಗೊಳ್ಳೋದಕ್ಕೆ ಮತ್ತೆ ಸೀರಿಯಲ್ ನಂಬರ್ ಬರೋದಕ್ಕೆ ಲೇಟ್ ಆಗುತ್ತೆ. ಅದ್ರದನ್ನ ಅಲ್ಲ, ಪತ್ರ ಪ್ರಿಂಟ್ ಆಗಿಲ್ಲ ಇನ್ನು ಇದನ್ನ ಪ್ರಿಂಟ್ ಆಗಿರಲ್ಲ. ಪ್ರಿಂಟ್ ಆದ್ಮೇಲೆ ಮಾಡ್ತಾರೆ. ಈಗ ಯಾರೇ ಅಭ್ಯರ್ಥಿ ಆಗ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಅಥವಾ ಅವ್ರ ಸಾಧನೆ ನೋಡಿ ಓಟ್ ಬರ್ಬೇಕು ಹೊರತು ಪ್ರೀತಮ್ ಗೌಡ ಅಥವಾ ವೇಣುವಣ್ಣ ಮಂಜಣ್ಣ ಅಂತೇಳಿ ಓಟ್ ಬರೋದು ಬೆರಳೆಣಿಕೆ ಅಷ್ಟು. ಇವತ್ತು ಯಾವುದೇ NDA ಅಭ್ಯರ್ಥಿಗಾಗಲಿ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಮೋದಿಯವ್ರ ಹೆಸರಲ್ಲೇ ಓಟ್ ಕೇಳಬೇಕು. ನಾವು ಮೋದಿಯವ್ರ ಹೆಸರಲ್ಲೇ ಓಟ್ ಕೇಳಿದೀವಿ. ಬಂದಂತ ಸಂದರ್ಭದಲ್ಲಿ ಅವ್ರದ್ದು ಏನಿದೆ ನಾಳೆ ಬರುತ್ತೆ, ಅದನ್ನ ಬೂತಿಗೆ ಪ್ರತಿ ಬೂತಿಗೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡೋದಕ್ಕೆ ಕಾರ್ಯಕರ್ತರಿಗೆ ನಾನು ಮನವಿಯನ್ನ ಮಾಡಿದ್ದೀನಿ. ಈಗ ಇವತ್ತು ಪ್ರಚಾರ ಪ್ರಾರಂಭ ಮಾಡಿದ್ದೀನಿ. ರಾಷ್ಟ್ರೀಯ ನಾಯಕರು ಮೋದಿ ಸಾಹೇಬರು ಸೇರಿದಂತೆ ಅಮಿತ್ ಶಾ ಸಾಹೇಬರು ಸೇರಿದಂತೆ 40 ಜನರ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಿಂದ 23 ಜನ ಇದ್ದೀವಿ. ನನಗೂ ಕೂಡ ಜವಾಬ್ದಾರಿ ಇದೆ. ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ನಮ್ಮ ಪ್ರತಿಯೊಬ್ಬರು ಕೂಡ ಜಂಟಿ ಪ್ರಚಾರ ಮಾಡಿ ಸಾಧನೆ ಮಾಡೋದಕ್ಕಿಂತ ನಮ್ಮ ಬೂತಲ್ಲಿ ನಾನು ಇಬ್ರು ಶಾಸಕರು, ನಮ್ಮ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬರೋಂಥ ಇಬ್ರು ಶಾಸಕರು, ಮಾಜಿ ಶಾಸಕರುಗಳಿಗೂ ಕೂಡ ಈ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ. ಇಡೀ ಲೋಕಸಭಾ ಕ್ಷೇತ್ರ ಸುತ್ತ ಅವಶ್ಯಕತೆ ಇಲ್ಲ, ಮೊದಲು ನಮ್ಮ ಮನೆ ಬೂತನ್ನ ನಾವು ಮಾಡ್ಕೊಳ್ಳೋಣ. ನಮ್ದು ಬೂತ್ ಮಟ್ಟದ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ. ಅವ್ರವ್ರ ಕೆಲಸ ಮಾಡಿ ಮೋದಿಯವ್ರ ಸಾಧನೆ ತಿಳಿಸೋಂಥ ಕೆಲಸ ಮಾಡೋಣ. ಆ ಮೂಲಕ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲಿಕ್ಕೆ ನಮ್ದು ಕೂಡ ಶ್ರಮ ಇರಬೇಕು ಅನ್ನೋದು ನನ್ನ ಒಂದು ಕಲ್ಪನೆ. NDA ಅಭ್ಯರ್ಥಿ ಅಂತೇಳಿ ಹೇಳಿದ್ಮೇಲೆ ಯಾವ ಚಿಹ್ನೆಗೆ ಹಾಕ್ಬೇಕು, ಏನ್ ಹಾಕ್ಬೇಕು ಅನ್ನೋದನ್ನ ಜನ ಬುದ್ಧಿವಂತರಿದ್ದಾರೆ. ಇವತ್ತು ಲೀಡರ್ಗಳು, ಮಾಧ್ಯಮದವರು ಚೂರು ದಡ್ಡಿದೀವಿ. ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗಾಗಿ NDA ಅಭ್ಯರ್ಥಿಗೆ ಮತವನ್ನ ಹಾಕ್ತಾರೆ. ಮೋದಿ ಅವ್ರ ಮುಖ ನೋಡ್ತಾರೆ. ಅದನ್ನ ನಮ್ಮ ಕಾರ್ಯಕರ್ತರು ತಿಳಿಸಿ ಹೇಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.